ಗಣೇಶ ಹಬ್ಬ ವಿಘ್ನ ನಿವಾರಕ ವಿನಾಯಕನ ವಿಸರ್ಜನೆಯ ಮೆರವಣಿಗೆ ಮೂಲ ಮಣ್ಣಿನ ಸಂಸ್ಕೃತಿಯಂತೆ ಮತ್ತು ವೈಭೋಗದಿಂದ ಭಕ್ತರ ಜೊತೆ ದಾರಿಯಲ್ಲಿ ಹೋಗ್ತಾ ಇತ್ತು. ಹೋಗೋ ದಾರಿಯಲ್ಲಿ ಒಂದು ಮಸೀದಿ ಮುಂದೆ ಹೋಗ್ತಾ ಇದ್ದಂತಹ ಮೆರವಣಿಗೆಯಲ್ಲಿ ಸಂಭ್ರಮ. ಬಟ್ ಮಸೀದಿ ಮುಂದೆ ತಗೊಂಡು ಹೋಗ್ತಾ ಇದ್ದೇವೆ ಅನ್ನುವಂತಹ ಕಾರಣಕ್ಕೆ ಅಲ್ಲ, ಬದಲಾಗಿ ಹಬ್ಬದ ವಾತಾವರಣ ಅಷ್ಟೇ. ಮಸೀದಿಯಿಂದ ಇನ್ನೇನು ಸ್ವಲ್ಪ ಮುಂದೆ ಹೋಗ್ತಾ ಇದೆ ಮೆರವಣಿಗೆ. ರಪ್ ಅಂತ ಲೈಟ್ ಆಫ್ ಆಗತ್ತೆ. ಸೆಕೆಂಡ್ ಅಲ್ಲಿ ಕಲ್ಲು ಬಂದು ಮೆರವಣಿಗೆಯಲ್ಲಿದ್ದ ಜನರ ಮೇಲೆ ಬೀಳತ್ತೆ. ಬಂದ ಕಲ್ಲು ವಿಡಿಯೋದಲ್ಲಿ ಕಾಣುವ ಹಾಗೆ ಮಸೀದಿಯ ದಿಕ್ಕಿನಲ್ಲೇ ಬಂದಿತ್ತು. 7 ಸೆಪ್ಟೆಂಬರ್ 2025 ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ರಾಮ್ ರಹೀಂ ನಗರ. ಇಲ್ಲಿ ಗಣೇಶೋತ್ಸವದ ಪ್ರಯುಕ್ತ ಗಣೇಶನ ವಿಸರ್ಜನೆಗೆ ಜನ ಹೋಗ್ತಾ ಇದ್ರು. ಪೊಲೀಸ್ ಆದೇಶದಂತೆ ಮಸೀದಿಯ ಎದುರುಗಡೆ ಯಾವುದೇ ಡಿಜೆಯನ್ನ ಹಾಕಬಾರ್ದು ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ದ ಅಲ್ಲಿನ ನಾಗರಿಕರು ಮಸೀದಿಯ ಮುಂದೆ ಡಿಜೆಯನ್ನ ಬಂದ್ ಮಾಡಿ ಸುಮಾರು 100 ಮೀಟರ್ ದೂರ ಹೋದಂತಹ ಸಂದರ್ಭದಲ್ಲಿ ಏಕಾಏಕಿ ಕಲ್ಲು ತೂರಾಟ ನಡೆದಿದೆ. ಇದರ ನಂತರ ಪೊಲೀಸ್ ತಕ್ಷಣ ಬಂದು ಅಲ್ಲಿ ತಗೊಂಡು ಹೋಗ್ತಾ ಇದ್ದಂತಹ ಗಣೇಶನ ಮೂರ್ತಿಯನ್ನ ಬೇಗ ವಿಸರ್ಜನೆಯನ್ನ ಮಾಡಿಸಿ ಬಿಡ್ತಾರೆ. ಸುಮಾರು 2 ಗಂಟೆಯ ಸಮಯದಲ್ಲಿ FIR ಬರೆದು CCTV ಫುಟೇಜ್ ಮತ್ತು ಸಾಕ್ಷಿಯನ್ನ ಆಧರಿಸಿ ಸುಮಾರು 21 ಜನರನ್ನ ಅರೆಸ್ಟ್ ಮಾಡಲಾಗುತ್ತೆ. ಈ ವಿಷಯ ಯಾವಾಗ ಟಿವಿಯಲ್ಲಿ ಟೆಲಿಕಾಸ್ಟ್ ಆಗತ್ತೋ ಆಗ ಅಲ್ಲಿನ ಜನರ ಮುಂದೆ ಮೈಕ್ ಹಿಡಿಯೋದಿಕ್ಕೆ ಮಾಧ್ಯಮಗಳು ಹೋಗುತ್ತೆ. ಆಗ ಅಲ್ಲಿರುವಂತಹ ಮುಸ್ಲಿಂ ಹೆಂಗಸರು ಕೆಲವೊಂದು ಸಮರ್ಥನೆಯನ್ನ ಕೊಡ್ತಾ ಬರ್ತಾರೆ. ಆ ಸಮರ್ಥನೆ ಹೇಗಿತ್ತು ಅಂದ್ರೆ, ಮೊದಲ ಒಬ್ಬರು ಮಹಿಳೆ ಆತ ತನ್ನ ಅಳಿಯ ಏನೇನೂ ತಪ್ಪನ್ನ ಮಾಡಿಲ್ಲ, ಮನೆಗೆ ಬಂದಿದ್ದವನನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಸಮರ್ಥನೆಯನ್ನ ಮಾಡ್ತಾರೆ. ಏನು ಮಾಡದೇ ಇರೋರನ್ನ ಬಂದು ಹಿಡ್ಕೊಂಡೋಗಿ ನಮ್ಮ ಅಳಿಯನ್ಗೆ ಹೊಡೆದಿದ್ದಾರೆ, ನಮ್ಗೆ ನ್ಯಾಯ ಕೊಡಿಸಿ ದಯವಿಟ್ಟು. ಎರಡನೆಯ ಮಹಿಳೆ ಇಲ್ಲಿ ಗಣೇಶನ ವಿಸರ್ಜನೆಯನ್ನ ಮಾಡೋದಿಕ್ಕೆ ಇದೇ ದಾರಿಯಲ್ಲಿ ಸಾಗ್ಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಡ್ತಾರೆ. ಮಾಡ್ತೀವಿ ಪೂರ್ತಿ ಕರ್ನಾಟಕನಲ್ಲಿ ಕ್ಲಿಯರ್ ಮಾಡ್ಬಿಡ್ತೀನಿ. ಇವ್ರು ಡೈಲಿ ಗಣೇಶ ತಕೋಗೋದು ಹಸರು ಜೋಹರು ಬರೀ ಅಲ್ಲೇ ಟಮಟೆ ಹೊಡಿಯಕ್ಕೆ ಏನು ಬೇರೆ ದಾರಿನೇ ಇಲ್ಲ. ಇವ್ರು ತಕೋಗೆ ಎಷ್ಟು ದಾರಿ ಬೇಕು ಬರೀ ನಾವು ತೋರಿಸ್ತೀವಿ. ಇಲ್ಲ ಒಂದೊಂದು ಬೀದಿನಲ್ಲಿ ಒಂದೊಂದು ದೇವಸ್ಥಾನ, ಒಂದೊಂದು ದೇವಸ್ಥಾನ ಎರಡೆರಡು ಬೀದಿನಲ್ಲಿ ಎರಡೆರಡು ಮೂರು ದೇವಸ್ಥಾನ ಬರೀ ನಮ್ದೇ ಮಸೀದಿಲಿ ಕಾಣೋದು, ಬೇರೆ ಏನು ಕಾಣೋದೇ ಇಲ್ವಾ ಜನಗೆ? ಹೇಳಿ, ಆ ಕಡೆ ಹೋದ್ರೆ ಇವ್ರದೇ ದೇವಸ್ಥಾನ, ಈ ಕಡೆ ಹೋದ್ರೆ ಇವ್ರದೇ ದೇವಸ್ಥಾನ, ಬರೀ ನಮ್ಮದೇ ಮಸೀದಿ ಕಟ್ಟಿದ್ರು. ನಮ್ಮ ಏರಿಯಾನಲ್ಲಿ ಬರೀ ಒಂದೇ ಮಸೀದಿ ಇರೋದು, ಏನು 10 ಕಟ್ಕೊಳ್ಳಿಲ್ಲ ನಾವು, ಒಂದೇ ಇರೋದು. ಅವಾಗ ಯಾವಾಗ ಕಟ್ಟರು ಅದ್ಮೇಲೆ ದೇಶ ಮಾಡ್ಕೊಂಡು ಹಿಂಗೆ ಮಾಡ್ತಾ ಇರೋದು ನಾವು. ನೋಡಿ, ಅವರು ತಪ್ಪು ಇವ್ರು ತಪ್ಪು ಅಂತ ಹೇಳ್ತಾರೆ, ಇಬ್ಬರಿಂದ ತಪ್ಪಾಗಿರೋದು ನಿಜ ನಾವು ಹೇಳ್ತೀನಿ. ಈಗ ತಪ್ಪಾಯ್ತಲ್ಲ ಸುಮ್ಗೆ ಇರಬೇಕು. ಯಾಕೆ ಬೋಟು ಎಲ್ಲ ತೆಗ್ಬಿಟ್ಟು ಇವರು ಬೆಂಕಿ ಎಲ್ಲ ಯಾಕೆ ಹಚ್ಚೋದು ಸರ್? ನಾವು ಹಂಗೆ ಅವ್ರಿಗೆ ಬೋಟೋದು ಎಲ್ಲ ತೆಗ್ಬಿಟ್ಟು ನಾವು ಹಂಗೆ ಮಾಡ್ತಾ ಇದ್ದೀವಿ, ಇಲ್ಲಿ ಮಾಡ್ತಾ ಇಲ್ವಲ್ಲ. ಯಾಕೆ ಹಂಗೆ ಮಾಡಬೇಕು? ನೈಟ್ ಬಂದು ಬಾಗಿಲು ಬಡಿಯೋದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ? ಗಂಡಸಿದ್ದಾರೆ ಎಲ್ಲ ತಗೋಗಿ ಅರೆಸ್ಟ್ ಮಾಡ್ಕೊಬಿಟ್ಟಲ್ಲ ಇವರು. ಮತ್ತೆ ಯಾರಿಗೆ ನಮ್ಗೆ ಕರ್ಕೊ ಹೋಗ್ತಾರೆ ಅರೆಸ್ಟ್ ಮಾಡ್ಕೋದಿ? ಬಟ್ ದ ಕ್ವಶನ್ ಈಸ್, ಮಸೀದಿಯ ಎದುರುಗಡೆ ಗಣೇಶ ಹೋಗೋದಕ್ಕೂ ಕಲ್ಲು ತೂರಾಟಕ್ಕೂ ಸಂಬಂಧವೇನು? ಪಹಲ್ಗಾಮ್ನಲ್ಲಿ ಒಂದು ಘಟನೆ ನಡೆಯಿತು. ನಿಮ್ಮ ಧರ್ಮ ಯಾವುದು ಅಂತ ಕೇಳಿ ಅವರಿಗೆ ನರಕವನ್ನ ತೋರಿಸಿದ್ರು. ಪಹಲ್ಗಾಮ್ ಮತ್ತು ಮದ್ದೂರಿನ ಘಟನೆ ಸ್ವಭಾವತಃ ಒಂದೇ. ಯಾಕಂದ್ರೆ ಅಲ್ಲಿ ಕೂಡ ಧರ್ಮವನ್ನ ಕೇಳಿ ಆ ರೀತಿ ಮಾಡಿದ್ರೆ ಇಲ್ಲಿ ಒಂದು ಧಾರ್ಮಿಕ ಹಬ್ಬವನ್ನ ನಾಗರಿಕರಾಗಿ ಸಹಿಸೋದಿಕ್ಕೆ ಸಾಧ್ಯವಾಗದೆ ಕಲ್ಲು ತೂರಾಟವನ್ನ ನಡೆಸಿದ್ರು. ಸೌಹಾರ್ದತೆಯ ಭಾಷಣವನ್ನ ಬಿಗಿಯುವಂತಹ ಒಬ್ಬನೇ ಒಬ್ಬ ನಾಯಕ ಈ ವಿಚಾರದಲ್ಲಿ ಮಾತನಾಡಲಿಲ್ಲ. ವೆಲ್, ಕಮ್ ಟು ದ ಪಾಯಿಂಟ್. ಭಾರತ ಒಂದು ಸೆಕ್ಯುಲರ್ ರಾಷ್ಟ್ರ, ಆದ್ರೆ ಇಲ್ಲಿನ ಮಣ್ಣು ಮೂಲತಃ ಹಿಂದೂ ಧರ್ಮದ ಹಿಂದೂ ಸಂಸ್ಕೃತಿಯ ಮೂಲ ಅಂಶವನ್ನ ಹೊಂದಿದೆ. ಇಲ್ಲಿನ ಧಾರ್ಮಿಕತೆಯ ಭಾಗವಾಗಿ ಇಲ್ಲಿನ ಹಬ್ಬಗಳನ್ನ ಒಪ್ಪಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇತರ ಧರ್ಮಗಳಿಗೂ ಕೂಡ ಇದೆ. ಆದ್ರೆ ಧಾರ್ಮಿಕತೆಯ ಭಾಗವಾಗಿ ಯಾರೂ ಕೂಡ ಯಾವುದೇ ಹಬ್ಬವನ್ನ ಯಾರ ಮೇಲೂ ಕೂಡ ಹೇರ್ತಾ ಇಲ್ಲ. ಇವತ್ತಿಗೂ ಕೂಡ ಇಲ್ಲಿನ ನೆಲವನ್ನ ಅಗೆದ್ರೆ 800-900 ವರ್ಷಗಳ ಹಿಂದಿನ ಶಾಸನಗಳು ಅರೇಬಿಯಾ ಭಾಷೆಗಳಲ್ಲಿ ಸಿಗೋದಿಲ್ಲ, ಬದಲಾಗಿ ಇಲ್ಲಿನ ಮೂಲ ಮಣ್ಣಿನ ಸಂಸ್ಕೃತಿಯ ಭಾಷೆಯಲ್ಲಿ ಸಿಗತ್ತೆ. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಜಮ್ಮು ಕಾಶ್ಮೀರದ ಹಜ್ರತ್ ಬಲ್ ಅನ್ನುವಂತಹ ಒಂದು ದರ್ಗಾದಲ್ಲಿ ಒಂದು ಭಾಗದಲ್ಲಿ ಶಿಲಾಫಲಕವನ್ನ ಹಾಕಿದ್ರು. ಅದರ ಟೈಟಲ್ ಜಮ್ಮು ಕಾಶ್ಮೀರ ವಕ್ಫ್ ಬೋರ್ಡ್ ಅಂತ ಇತ್ತು. ಈ ಬೋರ್ಡ್ನ ಎಡಬದಿಯಲ್ಲಿ ನಮ್ಮ ದೇಶದ ಅಶೋಕ ಸ್ತಂಭದ ಲಾಂಛನವೂ ಕೂಡ ಇತ್ತು. ಅಲ್ಲಿಂದಲೇ ಒಂದು
ಪ್ರತಿಭಟನೆ ಆರಂಭ ಆಗತ್ತೆ. ಶುರುವಾಗಿ ಆ ಶಿಲಾಫಲಕವನ್ನ ಕಲ್ಲಿನಿಂದ ಜಜ್ಜಿ ಅಶೋಕ ಸ್ತಂಭವನ್ನ ತೆಗೆದು ಬಿಡ್ತಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ಅಶೋಕ ಸ್ತಂಭ ವಿಗ್ರಹದ ಹಾಗೆ ಕಾಣ್ತಾ ಇತ್ತು ಅಂತ, ಅಂಡ್ ಇದು ಇವರ ನಂಬಿಕೆಗೆ ವಿರುದ್ಧವಾಗಿದೆ ಅಂತ. ನಮ್ಮ ದೇಶವನ್ನ ಪ್ರತಿನಿಧಿಸುವಂತಹ ಗೌರವಯುತವಾದ ಆ ಸ್ತಂಭ ಎಲ್ಲೇ ಇದ್ರೂ ಕೂಡ ಪ್ರತಿಯೊಬ್ಬ ಭಾರತೀಯನಾಗಿ ಅದಕ್ಕೆ ಪೂಜೆ ಮಾಡಿದ್ರೂ ಕೂಡ ತಪ್ಪೇ ಇಲ್ಲ. ಅಂಡ್ ಭಾರತ ಪೂರ್ತಿ ಆ ಸ್ತಂಭಕ್ಕೆ ನಿಲ್ಲುವಂತಹ ಅಧಿಕಾರ ಕೂಡ ಇದೆ. ಅದು ಮಸೀದಿ ಆದ್ರೂ ಕೂಡ ಸರಿ, ದೇವಸ್ಥಾನ ಆದ್ರೂ ಕೂಡ ಸರಿ. ಆದ್ರೆ ಸಂವಿಧಾನದ ಬುಕ್ಕನ್ನೇ ದೇವರು ಅಂತ ಪಾಲಿಸ್ತೀವಿ ಅನ್ನೋರು ಯಾಕೆ ಈ ಘಟನೆಗೆ ವಿರೋಧವನ್ನ ಮಾಡೋದಕ್ಕೆ ಒತ್ತು ಕೊಡ್ಲಿಲ್ಲ ಅನ್ನೋದು ಅರ್ಥವಾಗ್ಲಿಲ್ಲ. ನಾನು ವಿಡಿಯೋ ಮಾಡೋದಕ್ಕೆ ಇಷ್ಟು ಸಮಯ ತಗೊಂಡಿದ್ದು ಯಾಕಂದ್ರೆ ಒಂದು ಸಲ ಎಲ್ಲ ಮುಗಿಲಿ ಅಂತ, ಮೇನ್ ಆಗಿ ಮೀಡಿಯಾಗಳ ಅಟೆನ್ಷನ್ ದೂರ ಆಗ್ಲಿ ಅಂತ. ಮದ್ದೂರಿಗೆ ಬರೋಣ. ಆ ಇಬ್ಬರು ಮಹಿಳೆಯರ ಉದಾಹರಣೆಯನ್ನ ಯಾಕೆ ಕೊಟ್ಟೆ ಅಂತ ನಿಮಗೆ ಅನ್ನಿಸಿರ್ಬೋದು. ಇದೇ ವಿಚಾರವಾಗಿ ಒಬ್ಬ ಮುಸ್ಲಿಂ ಧರ್ಮದ ಪ್ರತಿಪಾದನೆಯನ್ನ ಮಾಡುವಂತಹ ಒಬ್ಬ ವ್ಯಕ್ತಿಯನ್ನ ಕರೆದು ಕನ್ನಡದ ಖಾಸಗಿ ಮಾಧ್ಯಮ ಡಿಬೇಟ್ ಅನ್ನ ಮಾಡುತ್ತೆ. ಆಗ ಈ ವ್ಯಕ್ತಿ ಒಂದು ಮಾತನ್ನ ಹೇಳ್ತಾರೆ, ಕರ್ನಾಟಕದ ಪೊಲೀಸ್ ಯಾವಾಗಿನಿಂದ ಇಷ್ಟು ಇಂಪ್ರೂವ್ ಆದ್ರು ಅಷ್ಟು ಬೇಗ ಅರೆಸ್ಟ್ ಮಾಡೋದಿಕ್ಕೆ ಅಂತ. ಯಾರು ಆಫ್ ಮಾಡಿದ್ರು, ಕಲ್ಲು ಯಾರು ಹೊಸಿದ್ರು, ಅದಕ್ಕೆಲ್ಲ ಬರೋಣ. ಪೊಲೀಸ್ ಅದ್ರ ಮೇಲೆ ತನಿಖೆ ಮಾಡ್ಬಿಟ್ಟು ಅವರು ರಿಪೋರ್ಟ್ ಅನ್ನ ಕೊಡ್ಲಿ. ನಾನು ಇವತ್ತು ಪೊಲೀಸ್ಗೆ ಪ್ರಶ್ನೆ ಮಾಡ್ತೀನಿ, ಮಲ್ಲಿಕಾರ್ಜುನ್ ಬಾಲದಂಡಿ ಅವರಿಗೆ ಪ್ರಶ್ನೆ ಮಾಡ್ತೀನಿ. ಮಂಡ್ಯದ SP ಆದವರು 8:45 ಈ ಘಟನೆ ನಡೀತದೆ. ಒಂದು ಕಡೆ ಗಣೇಶನ್ ಮೆರವಣಿಗೆ ಹೋಗಿ ಅದು ವಿಸರ್ಜನೆನೂ ಮಾಡುತ್ತೆ. 10 ಗಂಟೆ ಒಳಗಡೆ ನೀವು FIR ಮಾಡ್ಬಿಡ್ತೀರಾ? 2 ಗಂಟೆಯಲ್ಲಿ ನೀವು CCTV ಫುಟೇಜ್ ನ ನೋಡಿ ಅದ್ರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವ್ರನ್ನೇ ನೀವು ಅರೆಸ್ಟ್ ಮಾಡಿದ್ದೀರಾ? ಇದು ಸತ್ಯನಾ? ಇದು ಒಪ್ಕೊಳ್ಳೋ ಮಾತಾ? ಕರ್ನಾಟಕ ರಾಜ್ಯದ ಪೊಲೀಸ್ ಅಷ್ಟೊಂದು ಇಂಪ್ರೂವ್ ಆಗ್ಬಿಟ್ಟಿದ್ಯಾ? ಅಗೇನ್ ಈ ಹೆಂಗಸು ಹೇಳ್ತಾರೆ, ನಮ್ಮಳಿಯ ಏನೇನೂ ತಪ್ಪನ್ನ ಮಾಡಿಲ್ಲ. ಒಂದು FIR ಆದ ನಂತರ ಯಾರೆಲ್ಲ ಭಾಗಿ ಆಗಿರ್ಬೋದು ಅನ್ನುವಂತಹ ಡ್ರಾಫ್ಟ್ ನಲ್ಲಿ ಇರುವವರನ್ನ ಕರೆದು ವಿಚಾರಣೆಯನ್ನ ಮಾಡ್ತಾರೆ ಪೊಲೀಸ್. ಅದನ್ನ ಬಿಟ್ರೆ ಇಮಿಡಿಯೇಟ್ ಆಗಿ ಸಾಕ್ಷಿಗಳಾಗಿ CCTV ಫುಟೇಜ್ ಅನ್ನ ಆಧರಿಸಿ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡ್ತಾರೆ. ಅದನ್ನ ಬಿಟ್ರೆ ಈ ಕಳ್ಳನ್ ಮಕ್ಳೇ ಮಾಡಿರ್ಬೋದು ಅನ್ನುವಂತಹ ಅನುಮಾನದ ಮೇರೆಗೆ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡ್ತಾರೆ. ಸೊ ಇದು ಕೇವಲ ವಿಚಾರಣೆಯ ಹಂತದಲ್ಲಿ ಇರುತ್ತೆ. ಇನ್ ಕೇಸ್ ಆತನ ಪಾತ್ರ ಇಲ್ಲ ಅನ್ನೋದು ಹಲವು ಆಂಗಲ್ ನಲ್ಲಿ ವಿಚಾರಣೆ ನಡೆಸಿದ ನಂತರ ಕನ್ಫರ್ಮ್ ಆದ್ರೆ ಅವರನ್ನ ಬಿಟ್ಟು ಕಳಿಸ್ತಾರೆ. ಫರ್ದರ್ ಇನ್ವೆಸ್ಟಿಗೇಷನ್ಗೆ ಆತನ ಅಗತ್ಯ ಇದ್ರೆ ಕರೀತಾರೆ ಅಷ್ಟೇ. ಆದ್ರೆ ಆ ಮಹಿಳೆ ಹೇಳೋ ರೀತಿ ದೌರ್ಜನ್ಯ ಮಾಡೋದಕ್ಕೆ ಪೊಲೀಸ್ಗಾದ್ರೂ ಆಧಾರ ಬೇಕಲ್ವಾ? ಇನ್ನ ಈ ಮುಸ್ಲಿಂ ವ್ಯಕ್ತಿ ಡಿಬೇಟ್ ನಲ್ಲಿ ಹೇಳಿದಂತಹ ಮಾತು, ಸಂವಿಧಾನ ಅಂತ ಬೊಬ್ಬೆ ಇಡ್ತೀರಾ ಸರಿ, ಆದ್ರೆ ನಮ್ಮದೇ ಪೊಲೀಸ್ ಸಂವಿಧಾನದ ಆಕ್ಚುಯಲ್ ರಕ್ಷಕರ ಮೇಲೇನೆ ಅನುಮಾನ ಕಾರೋದು ಎಷ್ಟರ ಮಟ್ಟಿಗೆ ಸರಿ? ಅದೆಲ್ಲ ಬಿಡಿ, ನಿಮ್ಗಳ ಹತ್ರ ಕೇಳಿ ಅರೆಸ್ಟ್ ಮಾಡ್ಬೇಕಾ ಅಷ್ಟಕ್ಕೂ ಪೊಲೀಸ್? ಇನ್ನ ಸೆಕೆಂಡ್ ಮಹಿಳೆಯ ಹೇಳಿಕೆ, ನೀವು ಅಲ್ಲಲ್ಲಿ ದೇವಸ್ಥಾನ ಕಟ್ತೀರಾ, ನಮ್ಮ ಹತ್ರ ಒಂದೇ ಒಂದು ಮಸೀದಿ ಇರೋದು, ಅದರ ಮುಂದೆನೆ ಮೆರವಣಿಗೆ ಹೋಗ್ಬೇಕಾ ಅಂತಾರೆ. ಯಾರು ಭಾವೈಕ್ಯತೆ ಅಂತ ಬೊಬ್ಬೆಯನ್ನ ಹಾಕಿ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಒಂದೇ ಅಂತಾರೋ ಅವರ ಬಾಯಿಯಿಂದಲೇ ಇಂತಹ ಮಾತು ಅಂದಾಗ ಅದನ್ನ ಒಪ್ಪಿಕೊಳ್ಳುವಂತಹ ಯಾವುದೇ ಮನಸ್ಥಿತಿ ಈ ದೇಶಕ್ಕೆ ಮಾರಕ ಅಷ್ಟೇ. ಈಗ ಇನ್ನೊಂದು ಪಾರ್ಟಿಗೆ ಬರಲೇಬೇಕು, ದಟ್ ಈಸ್ ಮೀಡಿಯಾಗಳ ನ್ಯೂಸ್ ಮಾಡೋ ಬಗ್ಗೆ. ಭಾರತಿ ಅನ್ನುವಂತಹ ನ್ಯೂಸ್ ಚಾನಲ್ ಈ ವಿಚಾರದ ಬಗ್ಗೆ ಎಷ್ಟು ವಿಶ್ಲೇಷಣೆ ಮಾಡಿತ್ತು ಅಂದ್ರೆ ನಾನು ಕಂಡ ಮಟ್ಟಿಗೆ 0. ಯಾಕೆ ಗೊತ್ತಾ? ಈ ಎಲ್ಲಾ ಪ್ರಕರಣದಲ್ಲಿ ಸಮರ್ಥನೆ ಮಾಡಿಕೊಂಡು ನ್ಯೂಸ್ ಮಾಡಿದ್ರೆ ಜನ ಒಗಿತಾ ಇದ್ರು ಅಂತ. ಬೇರೆಲ್ಲ ಪ್ರಕರಣಕ್ಕೂ ಸಮರ್ಥನೆ ಕೊಡುವಂತಹ ಇದೇ ಚಾನಲ್ ನಲ್ಲಿ ಹೆಕ್ಕಿದ್ರು ಕೂಡ ಮದ್ದೂರಿನ ಬಗ್ಗೆ ವಿಡಿಯೋಗಳೇ ಇಲ್ಲ. ಆಸ್ ಯೂಶುವಲ್ ಇದರ ಎಕ್ಸಾಕ್ಟ್ ಅಪೋಸಿಟ್ ಸೈಡ್ ಹಲವಾರು ಚಾನಲ್ಗಳು ಈ ವಿಚಾರವಾಗಿ ಸಾಕಷ್ಟು ವರದಿಯನ್ನ ಮಾಡಿದೆ. ತಪ್ಪಿಲ್ಲ. ಆದ್ರೆ ಬೇರೆ ವಿಚಾರದಲ್ಲಿ ಮಾತಾಡ್ತಾರ ಅಂದ್ರೆ ನೋ, ಮಾತಾಡಲ್ಲ. ಜನರ ಮನಸ್ಸಿಗೆ ದ್ವೇಷವನ್ನ ಬಿತ್ತಿದ್ದು ಯಾರು ಗೊತ್ತಾ? ಇವತ್ತು ಯಾರೆಲ್ಲ ಬೀದಿಯಲ್ಲಿ ನಿಂತು ರಂಪಾಟವನ್ನ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಖುಷಿ ಪಡಬೇಡಿ, ಅದರಲ್ಲಿ ಮುಸಲ್ಮಾನರು ಕೂಡ ಪಾಲುದಾರರೇ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕೊಡಿದ್ರೆ ಗೊತ್ತಾಗಲ್ಲ ಅನ್ನೋದು ಅರ್ಥ ಅಲ್ಲ. ಜಮ್ಮು ಕಾಶ್ಮೀರದಲ್ಲಿ ಅಶೋಕ ಸ್ತಂಭ ನೆಟ್ಟಿದ್ದು ಬಿಜೆಪಿಯೇ ಆಗಿದ್ರೂ ಕೂಡ ಕಿತ್ತು ಹಾಕಲು ಯಾವ ಮುಸಲ್ಮಾನರಿಗೂ ಕೂಡ ಅಧಿಕಾರ ಇಲ್ಲ ಅಂಡ್ ಹಿಂದೂಗೂ ಕೂಡ ಇಲ್ಲ. ಮದ್ದೂರಿನ ಘಟನೆಯನ್ನ ಸಮರ್ಥನೆ ಮಾಡಿಕೊಂಡಂತಹ ಹಲವಾರು ಜನರಿಗೆ ನನ್ನ ಪ್ರಶ್ನೆ, ಅಲ್ಲ
ಧಾರ್ಮಿಕ ಹಬ್ಬಗಳ ಮೇಲಿನ ಆಕ್ರಮಣ ಯಾವ ಸಂವಿಧಾನ ಹೇಳಿಕೊಟ್ಟಿತು? ಮೊನ್ನೆ ಪೆಹಲ್ಗಾಮ್ ಘಟನೆ ನಡೀತಲ್ವಾ, ಅಲ್ಲಿ ಯಾವ ಮನಸ್ಥಿತಿ ಉಳ್ಳವರು ಇದ್ರು ಅನ್ನೋದು ನಿಮ್ಗಳಿಗೆ ಚೆನ್ನಾಗಿ ಗೊತ್ತಿದೆ. ಅರಬ್ ರಾಷ್ಟ್ರದಿಂದ ಬಂದಂತಹ ಮುಸಲ್ಮಾನರನ್ನ ಬನ್ನಿ ಅಂತ ಜಾಗ ಕೊಟ್ಟು ಸ್ವಂತ ಅಕ್ಕ ತಮ್ಮ ಬಂಧು ಮಿತ್ರರಾಗಿ ಕಂಡಿದ್ದು ಈ ದೇಶದ ಸನಾತನ ಧರ್ಮದ ಹಿರಿತನವನ್ನ ಎತ್ತಿ ಹಿಡಿಯತ್ತೆ. ನೀವು ಅಲ್ಲಲ್ಲಿ ದೇವಸ್ಥಾನವನ್ನ ಕಟ್ತೀರಾ, ನಮ್ಮ ದರ್ಗಾದ ಮುಂದೆ ಮೆರವಣಿಗೆ ಹೋಗ್ಬೇಕಾ ಅನ್ನುವಂತಹ ಆ ಒಬ್ಬ ಮಹಿಳೆಯ ಹೇಳಿಕೆಯಿಂದ ಇಸ್ಲಾಂ ಧರ್ಮದ ಅವಮಾನ ಆಗ್ತಾ ಇದೆ. ವಿಪರ್ಯಾಸ ಏನಂದ್ರೆ ಇದನ್ನ ಯಾರೇ ಕೇಳಿದ್ರು ಕೂಡ ಬಿಜೆಪಿ ಆಗ್ತಾರೆ, RSS ಆಗ್ತಾರೆ, ಅಥವಾ ಒಬ್ಬರ ತಪ್ಪಿಗೆ ಸಮುದಾಯವನ್ನೇ ನಿಂದನೆ ಮಾಡ್ತಾರ ಅಂತಾರ. ಎಲ್ಲ ಸ್ಕ್ರಿಪ್ಟೆಡ್ ಅಲ್ವಾ? ಎಲ್ಲದಕ್ಕೂ ಸಮರ್ಥನೆಗಳು, ಎಲ್ಲದಕ್ಕೂ ನಿಮ್ಮದೇ ಶೈಲಿಯ ವಿವರಣೆಗಳು. ಟಿಪ್ಪು ಸುಲ್ತಾನ್ ಮೇಲುಕೋಟೆಯಲ್ಲಿ ಇಂದಿಗೂ ಕೂಡ ದೀಪಾವಳಿ ಇಲ್ಲದ ಹಾಗೆ ದಿವಾಳಿ ಮಾಡಿದ, ಅದನ್ನ ಕೂಡ ಸಮರ್ಥನೆ ಮಾಡಿಕೊಳ್ಳೋದೇ ಆದ್ರೆ ಯಾವ ಮನಸ್ಥಿತಿ ಸ್ವಾಮಿ? ಕಮ್ ಟು ದ ಪಾಯಿಂಟ್. ಇಸ್ಲಾಂ ದೊಡ್ಡದ ಅಥವಾ ನೀನು ಬದುಕಿರುವಂತಹ ದೇಶದ ಸಂವಿಧಾನ ದೊಡ್ಡದ ಅಂತ ಕೇಳಿದ್ರೆ ನೇರವಾಗಿ ನನ್ನ ದೇಶದ ಸಂವಿಧಾನವೇ ನನಗೆ ದೊಡ್ಡದು ಅಂತ ಹೇಳುವಂತಹ ಮನಸ್ಥಿತಿ ಕೆಲವು ಸಿಗತ್ತೆ. ಆದ್ರೆ ನನ್ನ ಹತ್ರ ಯಾರಾದ್ರೂ ಕೇಳಿದ್ರೆ ಫಸ್ಟ್ಗೆ ನನ್ನ ದೇಶದ ಮೂಲ ಕಾನೂನು ಮತ್ತು ಸಂವಿಧಾನವೇ ಮುಖ್ಯ ಅಂತ ಜೋರಾಗಿ ಹೇಳ್ತೇನೆ. ಯಾಕೆ ಗೊತ್ತಾ? ನನ್ನ ಸಂಸ್ಕೃತಿ ಎಲ್ಲಿಂದ ಶುರುವಾಯಿತು? ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ ಅನ್ನುವಲ್ಲಿಂದ. ಒಂದು ಮದ್ದೂರಿನ ಘಟನೆಯನ್ನ ಒಗ್ಗಟ್ಟಾಗಿ ವಿರೋಧಿಸಬೇಕು ಅನ್ನುವಂತಹ ಮನಸ್ಥಿತಿ ಯಾಕೆ ಬಂದಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಇನ್ನೊಂದು ಕಡೆ ಒಬ್ಬ ಮಹಿಳೆ ನಿಮಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಒಬ್ಬ ಹಿಂದೂ ಮಹಿಳೆಯ ಬಾಯಲ್ಲಿ ಕೆಲವೊಂದು ಮಾತುಗಳು ಬರುತ್ತೆ. ಪ್ರತಿಭಟನೆಯ ವೇಳೆಯಲ್ಲಿ ಅಲ್ಲೊಂದು ಘಟನೆ ಆಗತ್ತೆ ಅಂದಾಗ ಅದರಲ್ಲಿ ಬೇಕಾದ ಹಾಗೆ ಮಾತಾಡುವಂತಹ ಹಕ್ಕು ಯಾವನಿಗೂ ಕೂಡ ಇಲ್ಲ. ಪೊಲೀಸರ FIR ಆಕೆಯ ಮೇಲೆ ಯಾರು ಏನೇ ಹೇಳಿದ್ರೂ ಕೂಡ ನ್ಯಾಯಯುತವೇ. ಆದ್ರೆ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದ ಗಣೇಶನ ಮೇಲೆ ಉಗುಳಿದಂತಹ ಮನಸ್ಥಿತಿ ಎಲ್ಲಿಂದ ಬಂತು ಅನ್ನೋದನ್ನ ಈ ವಿಡಿಯೋ ನೋಡ್ತಾ ಇರುವಂತಹ ಯಾವುದೇ ಮುಸಲ್ಮಾನ ಆಗಿರ್ಲಿ ದಯವಿಟ್ಟು ಉತ್ತರವನ್ನ ಕೊಡಿ. ಬೈ ಮಿಸ್ ಆಗಿ ಹೊರಗಡೆ ಉಗುಳಿದಾಗ ತಾಗಿದ್ದು ಅನ್ಬೇಡಿ, ನನಗೂ ಕೂಡ 2 ಕಣ್ಣಿದೆ. ಹೀಗೆ ಇಷ್ಟೆಲ್ಲ ಹೇಳಿದ್ದು ಇಸ್ಲಾಂ ವಿರೋಧಿ ಆಗ್ಬೇಕು ಅಂತ ಅಲ್ಲ. ಯಾವಾಗ ಇದೆಲ್ಲ ಘಟನೆ ನಡೀತೋ ಆ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಒಂದು ನೋವು ಕಾಡೋದಕ್ಕೆ ಶುರು ಮಾಡಿತ್ತು. ಯಾಕೆ ಗೊತ್ತಾ? ಸಣ್ಣ ವಯಸ್ಸಿನಿಂದಲೇ ಆ ವಿಗ್ರಹವನ್ನ ಕೇವಲ ವಿಗ್ರಹ ಎಂದು ನಂಬಿಲ್ಲ, ಅದಕ್ಕೆ ಜೀವ ತುಂಬಿ ಆರಾಧನೆಯನ್ನ ಮಾಡಿದ್ದೇವೆ. ಆ ವಿಚಾರದಲ್ಲಿ 2 ಮಾತಿಲ್ಲ. ನನ್ನದೇ ವಿಡಿಯೋದಲ್ಲಿ ಹೇಳ್ತಿದ್ದೆ, ಹಿಂದೂ ಮುಸ್ಲಿಂ ಅಂತ ಕೋಮು ದ್ವೇಷವನ್ನ ಹರಡಬೇಡಿ ಅಂತ. ಇವಾಗ್ಲೂ ಅದನ್ನೇ ಹೇಳ್ತಾ ಇದೀನಿ, ಕೋಮು ದ್ವೇಷ ಹರಡೋದಕ್ಕೆ ಹೋಗ್ಬೇಡಿ. ಇದು ಮುಸಲ್ಮಾನರಿಗೂ ಕೂಡ ಅನ್ವಯಿಸುತ್ತೆ. ಈ ನೆಲದಲ್ಲಿ ಒಂದು ಕಾನೂನಿದೆ, ಅದರ ಹೊರತಾಗಿ ನೀವು ಕೂಡ ಇಲ್ಲ. ಈ ಮಣ್ಣಿನ ಸನಾತನ ಧರ್ಮದ ಹಿರಿಯರು ನಿಮ್ಮನ್ನ ಸಹೋದರರ ಹಾಗೆ ಈ ಮಣ್ಣಿನಲ್ಲಿ ಬೇರೂರೋದಕ್ಕೆ ಬಿಟ್ಟಿದ್ದಾರೆ. ಅದಕ್ಕಾದ್ರೂ ಈ ಮಣ್ಣಿಗೆ ವಿಷವನ್ನ ಬಿತ್ಬೇಡಿ. ಅಟ್ಲೀಸ್ಟ್ ನೆಮ್ಮದಿಯನ್ನ ಜನರಿಂದ ಕಿತ್ಕೊಳ್ಬೇಡಿ. ಹಿಂದೂಗಳಿಗೂ ಕೂಡ ಈ ಮಾತು. ಈ ಮಣ್ಣಿನ ಸಂಸ್ಕೃತಿಗೆ ಗೌರವ ಕೊಡುವಂತಹ ಹಲವಾರು ಮುಸಲ್ಮಾನರು ಕೂಡ ಇದ್ದಾರೆ. ಸೊ ಮಾತಾಡೋ ಭರದಲ್ಲಿ ಪ್ರವೋಕ್ ಆಗೋ ಹಾಗೆ ಆ ಮಹಿಳೆಯ ಹಾಗೆ ಮಾತಾಡೋದನ್ನ ದಯವಿಟ್ಟು ಬಿಡಿ. ಅರ್ಥ ಮಾಡ್ಕೊಳ್ಳಿ, ದೇಶದ ಅಭಿವೃದ್ಧಿಯ ಹಿಂದೆ ನಾವು ಹೋಗ್ತಾ ಇಲ್ಲ, ಬದಲಾಗಿ ಇಂತಹ ವಿಷಯದ ಹಿಂದೆ ಹೋಗ್ತಾ ಇದ್ದೇವೆ. ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳಿಂದ ಅಭಿವೃದ್ಧಿ ಆಗ್ತಾ ಇರೋದು ಕಾಣ್ತಾ ಇಲ್ಲ. ಹಾಗಂತ ಬಂಡ್ರಪ್ಪ SDPIಗೆ ಓಟ್ ಹಾಕೋಣ ಅಂತ ಹೇಳಬೇಡಿ, ನಗು ತಡ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಥ್ಯಾಂಕ್ ಯು.